ಕಾಂತರಾಜ್ ವರದಿಯಲ್ಲಿ ಕುಂಚಿಟಿಗರ ಜನಾಂಗದ ಜನಗಣತಿ ತಪ್ಪಾಗಿದೆ. ಇದನ್ನು ಸರಿಪಡಿಸಲು ಆಯೋಗವು ಕ್ಯಾಬಿನೆಟ್ನಲ್ಲಿ ಅನುಮೋದನೆ ಮಾಡಬೇಕು ಎಂದು ಅಖಿಲ ಕುಂಚಿಟಿಗರ ಮಹಾಮಂಡಲ ಒತ್ತಾಯಿಸಿದೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಮಹಾಮಂಡಲದ ಪ್ರಮುಖರು 1928ರ ಮೈಸೂರು ಸರ್ಕಾರ ಆಡಳಿತ ಸಂದರ್ಭದಲ್ಲಿಯೇ ಕುಂಚಿಟಿಗ ಪ್ರತ್ಯೇಕ ಜಾತಿಯಾಗಿದೆ. ಇದು ಒಕ್ಕಲಿಗ ಉಪಜಾತಿ ಅಥವಾ ಪಂಗಡಕ್ಕೆ ಸೇರುವುದಿಲ್ಲ ಎಂದು ಸ್ಪಷ್ಟವಾಗಿದೆ. ನಮ್ಮದು ಉತ್ತರ ಭಾರತದಿಂದ ಬಂದ ರೈತಾಪಿ ವರ್ಗದ ಜಾತಿಯಾಗಿದೆ. ಕಾಂತರಾಜ್ ಜಾತಿ ಗಣತಿಯಲ್ಲಿ 2,36,687 ಜನಸಂಖ್ಯೆಯನ್ನು ಗುರುತಿಸಲಾಗಿದೆ. ಜಾತಿ ಗಣತಿ ಹೆಸರಲ್ಲಿ ತಮ್ಮ ಮನೆ ಬಾಗಿಲಿಗೆ ಯಾರೂ ಕೂಡ ಬಂದಿಲ್ಲ. ನಮ್ಮ ಮಹಾಮಂಡಲದ ಪ್ರಕಾರ ರಾಜ್ಯದಲ್ಲಿ 28 ಲಕ್ಷ ಜನಸಂಖ್ಯೆ ಹೊಂದಿದೆ. ನಮ್ಮ ಜನಾಂಗವನ್ನು ಒಬಿಸಿಗೆ ಸೇರಿಸಿ ಎಂದ ಕುಂಚಿಟಿಗ ಮಹಾಮಂಡಲದ ಕಾಂತರಾಜ್ ಒತ್ತಾಯಿಸಿದ್ದಾರೆ. ಒಟ್ಟಾಗಿ ಕೆಲಸ ಮಾಡಿ ಈಶ್ವರಪ್ಪನವರು ಎಲ್ಲ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಈ ಶಿವಮೊಗ್ಗ ಇವತ್ತು ಭಾಳ ಅಂದವಾಗಿ ಕಾಣ್ತಾ ಇದೆ. ನಾನಿವತ್ತು ಭಾಳ ಸ್ಟ್ಯಾಂಡರ್ಡ್ ಆಗಿದೆ. ಅದಕ್ಕೆಲ್ಲ ಕಾರಣ ಇವತ್ತು ಈ ರಾಜಕಾರಣಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದರೆ ನಮ್ಮ ಯಡಿಯೂರಪ್ಪರು ಕೂಡ ನಾವು ಇಲ್ಲಿ ಸುಮಾರು ಈ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ 30,000 to 50,000 ಜನ ಇವತ್ತು ಕುಂಚಿಟಿಗರಿದ್ದಾರೆ. ಈ ಒಂದು ವ್ಯವಸ್ಥಿತವಾಗಿದ್ದರೂ ಕೂಡ ನಾವು ಈ ಒಂದು ಕೇಂದ್ರ ಸಮಿತಿನಲ್ಲಿ ಕೇಂದ್ರ ಸರ್ಕಾರದಲ್ಲಿ ಬರ್ತಕ್ಕಂಥ ಬೆನಿಫಿಟ್ಗಳು, ರಾಜ್ಯ ಸರ್ಕಾರದಲ್ಲಿ ಬರ್ತಕ್ಕಂಥ ಏನು ಬೆನಿಫಿಟ್ಗಳಿದ್ದಾವೆ ಅದನ್ನು ನಾವು ತೊಗೊಂಡಿಲ್ಲ. ಸೊ ಆ ಒಂದು ಇದರಲ್ಲಿ ನಾವು ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಮಾಜಿ ಮುಖ್ಯಮಂತ್ರಿಗಳು ಮತ್ತು ಯಡಿಯೂರಪ್ಪ ಸಾಹೇಬರು ಶಿಕಾರಿಪುರದಲ್ಲಿ ಒಂದು ದೊಡ್ಡ ಸಮಾಲೋಚನೆ ಮಾಡಿದ್ರು. ಇದರಲ್ಲಿ ನಮ್ಮ ಲೋಹಿತ್ ಅವರು ಇದ್ದಾರೆ, ಮತ್ತು ರುದ್ರಪ್ಪನವರು ಇದ್ದಾರೆ, ಎಲ್ಲ ನಮ್ಮ ಕಾಂತಾಜೀವನ ಇದ್ದಾರೆ, ಎಲ್ಲ ನಮ್ಮ ರೈತ ಸಂಘದ ಅಧ್ಯಕ್ಷರು ರಾಘವೇಂದ್ರ ಅವರು ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಅದನ್ನು ಮಾಡಿಸಿ ಅದ್ಭುತವಾಗಿ ನಡೀತದೆ. ಸೊ ಅವತ್ತು ನಮಗೆ OBC ವ್ಯವಸ್ಥಿತವಾಗಿ ಆಗತ್ತೆ ಅಂತ ನಮಗೆಲ್ಲ ಭರವಸೆ ಕೊಟ್ಟಿದ್ದರು. ಅದು ಕೂಡ ಮುಂದುವರಿತು. ತದನಂತರ ನಾವು ಈ ಜಾತಿ ಗಣತಿ ಬಿಟ್ಟ ತಕ್ಷಣ ಏನು ನಮ್ಮ ಜಾತಿ ಗಣತಿ ಇದೆ ಅದರಲ್ಲಿ ಕುಂಚಿಟಿಗರು 1,95,000 ಜನ ಇದ್ದಾರೆ ರಾಜ್ಯದಲ್ಲಿ ಅಂತ ಕಾಂತರಾಜ್ ಆಯೋಗದಲ್ಲಿ ನಮಗೆ ನಮೂದನೆ ಆಗಿದೆ. ಇದು 2015ನೇ ಇಸ್ವಿನಲ್ಲಿ ಮಾಡ್ತಕ್ಕಂಥ ಈ ಒಂದು ಜಾತಿ ಗಣತಿನ ಇವತ್ತು ಮಾಡಿದ್ದಾರೆ ಅಂತ. ಆದರೆ ಇಲ್ಲಿವರೆಗೂ ಕೂಡ ಯಾವುದೇ ಗ್ರಾಮಕ್ಕಾಗಲಿ, ಯಾವುದೇ ಜಿಲ್ಲಾವಾರು ಆಗಲಿ, ತಾಲೂಕುವಾರು ಆಗಲಿ, ಹೋಬಳಿವಾರ ಆಗಲಿ ಯಾವುದೇ ಮನೆಗಳಿಗೆ ಬಂದು ಜಾತಿ ಗಣತಿ ಮಾಡಿಲ್ಲ. ಇದು ನಮ್ಮ ಕಣ್ಣಗೆ. ಆದ್ದರಿಂದ ಆ ಒಂದು ವ್ಯವಸ್ಥಿತವಾಗಿ ನಾವೆಲ್ಲ ಎಚ್ಚೆತ್ತುಕೊಂಡು ಈ ಶಿವಮೊಗ್ಗದಲ್ಲಿ ಮಾಧ್ಯಮರನ್ನು ಕರೆದು ನಮ್ಮ ಅಳಲನ್ನು, ನಮ್ಮ ಕೋರಿಕೆಯನ್ನು ತಮ್ಮ ಮುಂದೆ ಇಡಬೇಕು, ವ್ಯವಸ್ಥಿತವಾಗಿ ಹೇಳ್ಕೊಬೇಕು ಅಂಥೇಳಿ ನಾನು ಕಾಂತರಾಜಣ್ಣನ ರಿಕ್ವೆಸ್ಟ್ ಮಾಡಿಕೊಂಡಾಗ ಈ ವ್ಯವಸ್ಥೆ ನಿಮ್ಮನ್ನೆಲ್ಲ ಕರೆದು ನಿಮಗೆಲ್ಲ ಮತ್ತೊಮ್ಮೆ ನಾನು ಈ ಸ್ವಾಗತ ಬಯಸ್ತಾ ನಮ್ಮ ಜನಾಂಗರ ಬಗ್ಗೆ ತಾವು ಸರ್ಕಾರಗಳಿಗೆ ಮೈಸೂರು ಮಹಾರಾಜರವರು ಕುಂಚಿಟಿಗ ಪ್ರತ್ಯೇಕ ಜಾತಿ, ಇದು ಸ್ವತಂತ್ರ ಜಾತಿ, ಯಾವುದೇ ಜಾತಿಗೆ ಒಳಪಡುವುದಿಲ್ಲ, ಉಪಜಾತಿ ಅಲ್ಲ. ಆ ವ್ಯವಸ್ಥೆಯಲ್ಲಿ ಇವತ್ತು ಆರ್ಡರ್ ಕೊಟ್ಟಿದ್ದಾರೆ. ಅದನ್ನು ತಮಗೆ ಕಾಪಿನಲ್ಲಿ ಸಬ್ಮಿಟ್ ಮಾಡಿದ್ದೀವಿ. ಮತ್ತು 1931ರಲ್ಲಿ ಜಾತಿ ಗಣತಿ ಆಗಿದೆ. ಆ ಜಾತಿ ಗಣತಿನಲ್ಲೇ ಅವರೇ ಮಾಡಿಸಿರೋದಂಥದ್ದು. ಅದರಲ್ಲಿ 1,16,000 ಜನ ಜಾತಿ ಗಣತಿ ತೋರಿಸಿದ್ದಾರೆ. 1931ರಲ್ಲಿ ಹತ್ತತ್ರ 90 ವರ್ಷಕ್ಕೆ ಬರೀ 2,15,000 ಅಷ್ಟೇನಾ ಕುಂಚಿಟಿಗರು ಈ ಒಂದು ವಂಶ ಬೆಳೆದಿರೋದು? ಬೇರೆ ಏನು ಬೆಳೆದೇ ಅಲ್ವ ಯಾರನ್ನು? ಈ ವ್ಯವಸ್ಥೆಯಲ್ಲಿ ಕ್ವಶನ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ಜನಗಳು. ನಮಗೆ ತಪ್ಪಾಗಿದೆ, ಅದರಿಂದ ಅದನ್ನು ಸರಿಪಡಿಸಿಕೊಡಿ ಅಂತ ಹೇಳ್ಬಿಟ್ಟು ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಮಿನಿಸ್ಟ್ರುಗಳು, ಹಿಂದುಳಿದ ಆಯೋಗಕ್ಕೆ, ಕಮಿಷನರ್ಗೆ, ಚೀಫ್ ಸೆಕ್ರೆಟರಿಗೆ ಎಲ್ಲರಿಗೂ ಕೂಡ ನಾನು ಮನವಿ ಕೊಟ್ಟಿದ್ದೀವಿ. ಸ್ವಾಮಿ ತಪ್ಪಾಗಿದೆ, ದಯಮಾಡಿ ಸರಿ ಮಾಡಿಸ್ಕೊಡಿ. ನಾವು 30 ಲಕ್ಷ ಜನ ಇದ್ದೀವಿ, 18 ಜಿಲ್ಲೆ, 46 ತಾಲೂಕು, ಗಣತಿ ಮಾಡಿಸಿ ಪುನರ್ವಕೆ ಮಾಡಿ ಅಂತ ಹೇಳಿ ಗಣತಿ ಮಾಡಿ ಅಂತ ಕೊಟ್ಟ ಆದಮೇಲೆ ಅವರು ವ್ಯವಸ್ಥಿತ ಒಂದು ಇದನ್ನು ಅಭಯ ಕೊಟ್ಟಿದ್ದಾರೆ, ನಾವು ಪರಿಗಣಿಸ್ತೀವಿ ಅಂತ. ಮತ್ತು 30 ವರ್ಷದಿಂದ ಈ ಕುಂಚಿಟಿಗ ಜನಕ್ಕೆ ಕೇಂದ್ರ OBC ಕೊಟ್ಟಿಲ್ಲ. ಇವತ್ತು ಒಕ್ಕಲಿಗರಿಗಾಗಿದೆ, ಬೇರೆ ಎಲ್ಲರಿಗೂ ಜಾತಿಗಳಿಗೂ ಆಗಿದೆ. ಆದರೆ ನಮ್ಮದನ್ನು ಒಕ್ಕಲಿಗರು ಅಂತ ಬರ್ಸಿ ಅಂತ ಎಲ್ಲರೂ ಹೇಳಿ